ಹೇಳ್ತಿದ್ರಿ ಸರ್? ಈಗ ಮನುಷ್ಯ ಅಂದ್ಮೇಲೆ ರೋಗ ಯಾವ ತರನು ಈ ತರಕಾರಿ ಸಮೇತ ಅದೇ ತರ ಸರ್. ರೋಗ ಅಂದ್ರೆ ಶೀತಕ್ಕ ಆಗ್ಬೋದು ಸರ್ ಒಂದು. ಮತ್ತೆ ಇಲ್ಲಿ ಇನ್ನೊಂದು ಕಾಣ್ಬೋದು, ಇದರಲ್ಲಿ ಚುಕ್ಕಿ ಚುಕ್ಕಿ ಬಿದ್ದಿದಾವ್. ಇದಕ್ಕೆ ಈ ಬಳ್ಳಿ ಮೆಣಸಿಗೆ ಡೋಸ್ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಫ್ಲವರ್ ಡ್ರಾಪಿಂಗು, ಈಚು ಇದೆಲ್ಲ ಕೆಳಗ್ ಫ್ಲೋ ಆಗ್ಬಿಡುತ್ತೆ ಸರ್. ನಾವು ಸುಮಾರು ವರ್ಷದಿಂದ ಬಳ್ಳಿ ಮೆಣಸು ಬೆಳ್ಕೊಂಡ್ಬಂದಿದ್ವಿ ಸರ್. ಒಂದ್ 4-5-6 ವರ್ಷದಿಂದ ಬೆಳ್ಕೊಂಡ್ಬಂದಿದ್ದೀವಿ. ನಾವು ತಮಿಳ್ನಾಡಿಗೆ ಹೋದಾಗ ಒಂದ್ಸತಿ ನಮಗೆ ಈ ಬೆಳ್ಳಿ ಮೆಣಸು ಅನ್ನೋದು ನಮಗೆ ಆಕ್ಚುಲಿ ಇದು ಅಷ್ಟು ಗೊತ್ತಿರಲಿಲ್ಲ ಸರ್. ನಾವು ತಮಿಳ್ನಾಡಿ ತರಕಾರಿ ಎಲ್ಲ ಬೆಳೆದಿದ್ದೆಲ್ಲ ನಾವು ಜಾಸ್ತಿ ತಮಿಳ್ನಾಡಿ ಕಳಿಸಿರೋದು ಸರ್. ದಾವಣಗೆರೆ ಮಾರ್ಕೆಟ್, ಈ ಕಡೆ ಎಲ್ಲ ದುರ್ಗ ಮಾರ್ಕೆಟ್ ಹಾಕಿ ಜಾಸ್ತಿ ಆದ ಮಾರ್ಕೆಟ್ ಎಲ್ಲ ತಮಿಳ್ನಾಡಿ ಕಳಿಸಿ ಸರ್. ಅಲ್ಲಿ ಅತಿ ಹೆಚ್ಚುವಾಗಿ ಬಳ್ಳಿ ಮೆಣಸು ಬೆಳೀತಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸರ್. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಮಾಡ್ಕೊಂಡು ಸರ್. ಹಾಂ ಸರ್, ಹೇಳಿ ಸರ್. ನಮ್ದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಭರಮಸಾಗರ ಹೋಬಳಿಯ ಸಿಗೇಳಿ ಎಂಬ ಕುಲಿ ನಾನು ಜನಿಸಿದ್ದೀನಿ. ನನ್ನ ಹೆಸರು ಸುನಿಲ್ ಅಂತ ಹೇಳಿ, ನಮ್ಮ ತಂದೆ ಹೆಸರು ಜಯಪ್ಪ SSC ಅಂತ ಹೇಳಿ. ಅವರು ಕೃಷಿಕರು. ನಾನು MA ಕನ್ನಡ ಮಾಡಿ ಈಗ ನಮ್ಮ ತಂದೆ ಅಂತೆ ನಾನು ಕೃಷಿಕ ಆಗಬೇಕು ಅಂತ ನಾನು ವ್ಯವಸಾಯ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ ವಿದ್ಯಾಭ್ಯಾಸ ಮಾಡಿನೂ ಸಹ ಲಾಭದಾಯಕ, ಅಂದ್ರೆ ಆದಾಯ ಗಳಿಸ್ಬೇಕಂತಾರೆ ಮಾಡೋದು. ಇನ್ನೊಂತಾಗ ಹೋಗಿ ಯಾಕೆ ಕಷ್ಟಪಡಬೇಕು, ನಮ್ದಿರೋ ಹೊಲದಲ್ಲೇನೆ ಕೆಲಸ ಮಾಡಿ ಆದಾಯ ಮಾಡಬೇಕು ಅಂತೇಳಿ ನಾವು ಮೊದ್ಲಿಂದನೂ ಆಧುನಿಕ ಕುಟುಂಬ, ನಮ್ದು ಅವಿಭಕ್ತ ಕುಟುಂಬ. ಮೊದ್ಲಿಂದ ನಮ್ಮ ತಂದೆಯವರು ಎಲ್ಲರೂ ಕೃಷಿನೇ ಮಾಡ್ಕೊಂಡ್ ಬಂದಿರೋದು. ನಾವು ಕೃಷಿ ಆಧಾರಿತ ಅವಲಂಬಿತ ಕುಟುಂಬ ನಮ್ದು. ಅದರಿಂದ ನಾವು ಕೃಷಿನೇ ಅವಲಂಬಿ ಕೃಷಿ ಇದನ್ನ ಮಾಡ್ತಾ ಇದೀವಿ. ನಾವೀಗ ಬೀನ್ಸ್ ಹಾಕಿದೀವಿ. ಸರ್ ಈಗ ಏನಿಲ್ಲಿ ನೀವು ಬೀನ್ಸ್ ಹಾಕಿದಿರಲ್ಲ, ಬಳ್ಳಿ ಬೀನ್ಸ್, ಸೊ ಇದು ಎಷ್ಟು ಎಕರೆ ಇದೆ ಸರ್? ಇದು ಸರ್ ಇದು 1.5 ಎಕರೆ ಇದೆ ಸರ್. ಬೀನ್ಸ್ 1.5 ಎಕರೆ ಇದೆ. ಬಳ್ಳಿ ಬೀನ್ಸ್ ಪ್ಲಸ್ ಇದರಲ್ಲಿ ಅಡಿಕೆ ಗಿಡ ಸಸ್ಯಗಳೆಲ್ಲ ಇದೆ. ಹಾಂ ಸರ್. ಅಂದ್ರೆ ಇದಕ್ಕೆ ಭೂಮಿ ಸಿದ್ಧತೆ ಎಲ್ಲ ಯಾವ ತರ ಮಾಡ್ಕೊಂಡ್ರಿ ಸರ್ ನೀವು? ಸರ್ ಅಂದ್ರೆ ನಾವು ಮೇ ತಿಂಗಳಲ್ಲೇ ಎಲ್ಲ ಕ್ಲೀನಾಗಿ ಕಲ್ಟಿವೇಶನ್ ಮಾಡ್ಕೊಂಡು, ಕುಂಟೆ ಎಲ್ಲ ಅದುವಾದ ನೆಲ ಮಾಡ್ಕೊಂಡು, ನಾವು ಸಾಲ್ ಹೊಡ್ಸಿ, ಎತ್ನಲ್ಲಿ ಸಾಲ್ ಹೊಡ್ಸಿ ಈ ಸೀಡ್ಸ್ ಅನ್ನ ಲೇಬರ್ ಊರ್ಸಿದೀವಿ ಸರ್. ಊರ್ಸಿ ಆಮೇಲೆ ಏನ್ ಮಾಡಿದ್ವಿ, ಸ್ವಲ್ಪ ನೀರ್ ಬಿಟ್ಟು, ಅದಕ್ಕೆ ಈ ವರ್ಷ ವೆದರ್ ಚೆನ್ನಾಗಿತ್ತು ಸರ್. ಮಳೆ ಚೆನ್ನಾಗ್ ಬಂತು, ಚೆನ್ನಾಗಿ ಉಟ್ಕೊಂತು ಬೀನ್ಸು. ಉಟ್ಕೊಂಡಾದ್ಮೇಲೆ ಅದನ್ನೆಲ್ಲ ಕ್ಲೀನಾಗಿ ಕರೆಕ್ಟ್ ಟೈಮಿಗೆ ಗೊಬ್ಬರ, ಔಷಧಿ, ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿ, ಔಷಧಿ ಹಾಕಿ ಕ್ಲೀನಾಗಿ ಫ್ಲವರಿಂಗ್ ಬರೋ ಟೈಮ್ನಾಗೆ ಒಳ್ಳೆ ಔಷಧಿ ಗೊಬ್ಬರ ಕೊಟ್ಟು, ಅದಕ್ಕೆ ಉರೆ ತಗೊಂಡು ಕ್ಲೀನಾಗಿ ಕಟ್ಸಿ ಲೇಬರ್ ಹತ್ರ ಎಲ್ಲ ಕೆಲಸ ಮಾಡಿ ಕಳೆ ಎಲ್ಲ ತೆಗೆದು, ಇದ್ರಲ್ಲಿ ನೀವು ನೋಡ್ತಾ ಇದಾರೆ ಸರ್, ಎಲ್ಲ ಗೂಟ ಇದೆ ಇಲ್ಲಿ. ಇದರಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಎತ್ನಲ್ಲಿ ಬೇಸ ಹೊಡಿಯಕ್ ಬರಲ್ಲ ಸರ್. ಮತ್ತೆ ಹೆಚ್ಚಾಗಿ ನಮಗೆ ಈಗ ಲೇಬರ್ ತುಂಬಾ ಪ್ರಾಬ್ಲಮ್ ಇದೆ. ನಾವು ಹಂಗಾಗಿ ಏನ್ ಮಾಡಿದೀವಿ, ಲೇಬರ್ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಮನೆಯಲ್ಲೇ ನಾವು ತುಂಬಾ ಜನ, ಒಂದು 6-7 ಜನ, ನಮ್ಮ ಅಪ್ಪಾಜಿಯರು, ನಮ್ಮ ಅಣ್ಣ ತಮ್ಮ ಎಲ್ಲ ಇದೀವಿ. ನಾವೆಲ್ಲ ಸೇರಿ ಏನ್ ಮಾಡಿದ್ವಿ, ಕುಂಟೆ ತಗೊಂಡು ನಾವೇ ಕುಂಟೆ ಎಳೆದು ಎತ್ತಿನ ಸಹಾಯ ಇಲ್ದೇನೆ ಇದನ್ನ ಬೀನ್ಸ್ ಬೆಳೆ ಬೆಳೆದಿದೀವಿ ಸರ್. ಹಂಗಾಗಿ ಚೆನ್ನಾಗಿ ಬಂದಿದೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಹೌದು ಸರ್, ಬಹಳ ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ತನಕ ಏನ್ ಸಮಸ್ಯೆ ಆಗಿಲ್ಲ, ರೇಟು ಪರವಾಗಿಲ್ಲ, ಸಿಗ್ತೈತೆ. ಹಂಗಾಗಿ ಇದು ಈ ಬೀನ್ಸ್ ಅನ್ನೋದು ಸರ್, ಇದು ವಾರಕ್ಕೆ 2 ಟೈಮ್ ಅರಿಬೇಕು ಸರ್. ಯಾಕಂದ್ರೆ 4-5 ದಿನಕ್ಕೊಂದ್ಸರಿ ಕಟಾವ್ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಬೀನ್ಸ್ ದಪ್ಪ ಆಗ್ಬಿಟ್ರೆ ಯಾರು ತಗೊಳಲ್ಲ ಸರ್. ಸ್ವಲ್ಪ ಎಳೆದಿದ್ದಂಗೆ ಅರ್ದ್ರೇನೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ. ಅದಾದ್ಮೇಲೆ ನೀವೇನ್ ಸ್ಟಾರ್ಟಿಂಗ್ ಬೀಜ ನಾಟಿ ಮಾಡಿದ್ರಲ್ಲ, ಬೀಜ ನಾಟಿ ಮಾಡೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆಯಾಗಿ ನೀವು ಗೂಟ ನೆಟ್ಕೊಂಡಿದ್ರಿ? ಇಲ್ಲ ಸರ್. ಬೀಜ ಹಾಕಿ 15-20 ದಿನ ಆದ್ಮೇಲೆ ಇದು ಒಂದು ಕುಡೆ ಬರುತ್ತೆ. ಈ ಕುಡೆ ಐತಲ್ಲ, ಈ ತರ ಕುಡೆ ಮೇಲೆ ಚಾಚಬೇಕು. ಚಾಚಬೇಕಾದ್ರೆ ನಾವು ಯಾವಾಗ ಚಾಚಿದ ತಕ್ಷಣ ಗೂಟ ಕಟ್ಟಿದ್ರೆ ಎಲ್ಪ್ ಇಂದ ಈ ತಂತಿ ಇದೆಯಲ್ಲ, ಈ ತಂತಿ ಉರೆಯಿಂದ ಅದರಿಂದ ಮೇಲೋಗುತ್ತೆ ಸರ್. ಇದು ಬಳ್ಳಿ ಬೀನ್ಸ್ ಏನಾದ್ರೂ ಒಂದು ಒಂದು ಆಶ್ರಯ ಇದ್ರೆ ಮಾತ್ರ ಇದು ಬೆಳೆಯಕ್ ಸಾಧ್ಯ. ಇದು ಗೂಟಕ್ಕೆ ತಂತಿ ಹೆಂಗ ಆಶ್ರಯನೋ, ಈ ಬೀನ್ಸ್ಗೆ ಉರೆ ತಂತಿ ಅಷ್ಟ ಆಶ್ರಯ. ಈ ತರ ಸರ್ ಇದು. ಸರ್ ಇದು ಏನ್ ನೀವು ನಾಟಿ ಮಾಡಿದ್ರಲ್ಲ, ಸಸಿ ನಾಟಿ ಮಾಡಿದ್ರಲ್ಲ, ಅದು ಬೀಜ ನಾಟಿ ಮಾಡಿದ್ರಲ್ಲ, ಬೀಜ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಇದು ಬಳ್ಳಿ ಕಟ್ಟಕ್ ಬರ್ತದೆ ಸರ್? ಸರ್ ಒಂದು 15-20 ದಿನ ಸರ್. 15-20 ದಿನ, 22 ದಿನ ಸರ್. 22 ದಿನ ಸರ್. ಒಂದ್ ಕುಡೆ ಚಾರ್ಜ್ ಅಂದ್ರೆ ಅದಕ್ಕೆ ಉರೆ ಹಾಕಿ ಮೇಲೆ ಕಟ್ಬಿಡ್ತೀವಿ ನಾವು. ಕಟ್ಟಿ ಅದು ಸುತ್ತ ಆದ್ಮೇಲೆ ಮತ್ತೆ ಮೇಲೆ ತಂತಿಯಿಂದ ಮೇಲ್ ಬರುತ್ತೆ. ನಾವ್ ಅದನ್ನ ಏನ್ ಮಾಡ್ತೀವಿ, ಮತ್ತೆ ಕೆಳ ರಿಟರ್ನ್ ಮಾಡ್ತೀವಿ, ಮತ್ತೆ ಉರೆ ಹಾಕಿ ಮತ್ತೆ ಅದನ್ನ ಕೆಳಗೆ ಇಳಿಸ್ತೀವಿ. ಯಾಕಂದ್ರೆ ಇದೆಲ್ಲ ಫುಲ್ ಕವರ್ ಆದ್ರೆ ಮಾತ್ರ ಕಾಯಿ ಸಿಗಕ್ ಸಾಧ್ಯ. ಇಲ್ಲ ಅಂದ್ರೆ ಒಂದೊಂದೇ 1% ಇತ್ತು ಅಂದ್ರೆ ಕಾಯಿ ಸಿಗಕ್ ಆಗಲ್ಲ ಸರ್. ಅದು ಈ ತರ ನೋಡ್ರಿ, ಈ ತರ ಎಲ್ಲ ಕಾಯಿ ಒಂದಕ್ಕೊಂದು ಲಿಂಕ್ ಆದ್ಮೇಲೆ ಒಳಗೆಲ್ಲ ಕಾಯಿ ಈಚೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಈ ತರ ನೋಡ್ರಿ, ಫ್ಲವರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ತಂತಿ ಉರೆ ಸಹಾಯದಿಂದ
ಅದರಿಂದಾನೇ ಇದನ್ನ ಮಾಡಕ್ ಸಾಧ್ಯ ಸರ್. ಹಾಂ ಸರ್. ಸರ್ ಈಗ ಸ್ಟಾರ್ಟಿಂಗ್ ಏನು ನೀವು ಕುಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಅಲ್ಲಿಂದ ಗೊಬ್ಬರಗಳನ್ನೆಲ್ಲ ಯಾವ್ಯಾವ್ದು ಕೊಟ್ಕೊಂತ ಬಂದ್ರಿ ಸರ್? ಸರ್ ಫಸ್ಟ್ DAP ಕೊಟ್ಟಿದ್ದೀವಿ ಸರ್ ನಾವು. ಹಾಂ ಸರ್. ಫಸ್ಟ್ DAP ಕೊಟ್ಟಾದ್ಮೇಲೆ ಒಂದ್ಸತಿ DAP ಕೊಟ್ಟು 20 ಒಂದ್ಸತಿ ಕೊಟ್ವಿ. ಹಾಂ ಸರ್. ಆಮೇಲೆ ಅದಾದ್ಮೇಲೆ 19 24 ಒಂದ್ಸತಿ ಗೊಬ್ಬರ ಕೊಟ್ವಿ. 10 26 ಒಂದ್ಸತಿ ಕೊಟ್ವಿ ಸರ್. ಈ ಮೊನ್ನೆ ಈಗ ಒಂದು ವಾರ 10 ದಿನದ ಕೆಳಗೆ ತುಂಬಾ ಮಳೆ ಪ್ರಾಬ್ಲಮ್ ಆಗೋದ್ರಿಂದ ಶೀತ ಆಗಿ ಏನಾಗುತ್ತೋ ಹೂವು ಎಲ್ಲ ಫ್ಲವರ್ ಎಲ್ಲ ಡ್ರಾಪ್ ಆಗೋದು ಸರ್. ಅದಕ್ಕೆ ನಾವೇನ್ ಮಾಡಿದ್ವಿ, CN ಹಾಕಿದ್ವಿ. CN ಹಾಕಿದ್ರೆ ನೆಲ ಸ್ವಲ್ಪ ಗಟ್ಟಿಯಾಗಿ ಫ್ಲವರ್ ಉದ್ರದ್ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾವು CN ಗೊಬ್ಬರ ಹಾಕ್ಸಿದ್ವಿ ಸರ್. CN ಗೊಬ್ಬರ ಹಾಕ್ಸಿದ್ಮೇಲೆ ಮೊನ್ನೆ ರೀಸೆಂಟ್ ಆಗಿ ಮತ್ತೆ 20 ಗೊಬ್ಬರ ಕೊಟ್ವಿ ಸರ್. ಗೊಬ್ಬರ ಕೊಟ್ಮೇಲೆ ಬಳ್ಳಿ ಚೆನ್ನಾಗಿದೆ ಕೊಟ್ಟಿದ್ವಿ ಸರ್. ಈಗ ಮತ್ತೆ ಕೊಡ್ಬೇಕು ಸರ್ ಇನ್ನು 3-4 ದಿನದಲ್ಲಿ. ಸರ್ ಈಗ ಬಳ್ಳಿ ಬೀನ್ಸ್ ಅಲ್ಲಿ ಈ ಬಳ್ಳಿ ಬೀನ್ಸ್ ಅಲ್ಲಿ ಬರುವಂತ ರೋಗಗಳು ಯಾವ್ಯಾವ ಬರ್ತವೆ, ಅವನ್ನೆಲ್ಲ ಯಾವ್ಯಾವ ತರ ಕಂಟ್ರೋಲ್ ಮಾಡ್ಕೊಂತದ್ರಿ ಸರ್? ಈಗ ಮನುಷ್ಯ ಅಂದ್ಮೇಲೆ ರೋಗ ಯಾವ ತರನು ಈ ತರಕಾರಿ ಸಮೇತ ಅದೇ ತರ ಸರ್ ರೋಗ. ಉದಾಹರಣೆಗೆ ಇಲ್ಲಿ ಈ ತರ ಹಳದಿ ಆಗತ್ತೆ ನೋಡಿ ಸರ್. ಇದು ಏನಂದ್ರೆ ಶೀತಕ್ಕೆ ಆಗ್ಬೋದು ಸರ್ ಒಂದು. ಮತ್ತೆ ಇಲ್ಲಿ ಇನ್ನೊಂದು ಕಾಣ್ಬೋದು, ಇದರಲ್ಲಿ ಚುಕ್ಕಿ ಚುಕ್ಕಿ ಬಿದ್ದಿದಾವ್. ಇದು ಇದಕ್ಕೆ ಏನಂತಾರೆ, ತುಕ್ಕು ರೋಗ ಅಂತಾರೆ. ತುಕ್ಕು ರೋಗ ಮಳೆ ಜಾಸ್ತಿ ಆದ್ರೆ, ಕ್ಲೈಮೇಟ್ ಚೇಂಜ್ ಆದ್ರೆ, ಸಡನ್ಲಿ ಮಳೆ ಬಂದು ಒಂದೇ ಸತಿ ಬರುವಾಗಿ ಬಿಸಿಲು ಬಿದ್ರೆ ಇದು ತುಕ್ಕು ರೋಗ ಅಂತಾರೆ ಸರ್. ಇದು ಬಿದ್ರೆ ಬೀನ್ಸ್ ಏನಾಗುತ್ತೆ, ಗಾಢ ಕಂಟ್ರೋಲ್ ಬರ್ಲಿಲ್ಲ ಅಂದ್ರೆ ಎಲೆ ಎಲ್ಲ ಉದುರಿ ಬೀನ್ಸ್ ಫುಲ್ ಡ್ರೈ ಒಣಗೋಗುತ್ತೆ ಸರ್. ನಾವ್ ಇದಕ್ಕೆ ಏನ್ ಸ್ಪ್ರೇ ಮಾಡ್ತೀವಿ ಅಂದ್ರೆ ನೇಟಿವ್ ಸ್ಪ್ರೇ ಮಾಡಿದೀವಿ ಸರ್. ಮತ್ತೆ ಸುಮಾರು ಔಷಧಿಗಳು ಫಂಗಿಸೈಡ್ ಹೊಡೆದಿದೀವಿ. ಸುಮಾರು ಔಷಧಿ ಸ್ಪ್ರೇ ಮಾಡಿದ್ಮೇಲಿಂದ ಬಂದ ತಕ್ಷಣ ನಾವು ಹೊಡೆದಿರೋದ್ರಿಂದ ಇದು ಹಂಗೇನೆ ಕಂಟ್ರೋಲ್ ಆಗಿದೆ ಸರ್. ನೆಕ್ಸ್ಟ್ ಉಳುಕ ಬಾಧೆ ಬಾಳ ಸರ್. ಯಾಕಂದ್ರೆ ಈ ಬಳ್ಳಿ ಬೀನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಪೀಟ್ ಅಂಶ ಜಾಸ್ತಿ ಸರ್. ಇದು ಈ ಸ್ಪೀಟ್ ಅಂಶ ಜಾಸ್ತಿ ಆದ್ರಗ್ಲಿಂದ ಹುಳ ಜಾಸ್ತಿ. ನಾವೇನ್ ಮಾಡ್ತೀವಿ, 4 ರಿಂದ 5 ದಿನ 6 ದಿನದೊಳಗೆ ನಾವು ಡೋಸ್ ಜಾಸ್ತಿ ಮಾಡಲ್ಲ ಸರ್ ಇದಕ್ಕೆ. ಈ ಬಳ್ಳಿ ಮೀನ್ಸಿಗೆ ಡೋಸ್ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಫ್ಲವರ್ ಡ್ರಾಪಿಂಗು, ಈಚು ಇದೆಲ್ಲ ಕೆಳಗ್ ಫ್ಲೋ ಆಗ್ಬಿಡುತ್ತೆ ಸರ್. ಈ ಸುಮಾರು ನೀವು ಇನ್ನೊಂದು 15 ದಿನ ಮುಂಚೆ ನೋಡಿದ್ರೆ ಈ ಹೊಲ ತುಂಬಾ ಎಲ್ಲ ಒಂಥರ ಹೂವು ಆಸ್ದಂಗ ಆಗಿತ್ತು ಸರ್. ಫ್ಲವರ್ ಎಲ್ಲ ಅಷ್ಟು ಉದ್ರಿ ಬಿಟ್ಟಿತ್ತು, ಫ್ಲವರ್ ಡ್ರಾಪ್. ಯಾಕೆ ಅಂತಂದ್ರೆ ಮಳೆ ಜಾಸ್ತಿ. ಡೋಸ್ ನಾವು ಜಾಸ್ತಿ ಮಾಡಿದಾಗ್ಲಿಂದ ಏನೇನಾಗುತ್ತೆ ಅಂತಂದ್ರೆ ಈ ಬಳ್ಳಿ ತಡ್ಕನ ಕೆಪಾಸಿಟಿ ಇರಲ್ಲ ಸರ್. ಇದು ಸಣ್ಣ ಮಕ್ಳು ತರ ಬಳ್ಳಿ ಜಾಸ್ತಿ ಡೋಸ್ ಮಾಡ್ದಂಗ ಏನಾಗುತ್ತೆ, ಹೂವು ಎಲ್ಲ ಕೆಳಗೆ ಉದುರಿ ಬಿಡುತ್ತೆ. ನಾವ್ ಹಂಗಾಗಿ ಇದು ಹುಳ ಜಾಸ್ತಿ ಅಂತ ಹೇಳ್ಬಿಟ್ಟು 4 ರಿಂದ 5 ದಿನಕ್ಕೊಂದ್ಸಲ ಸ್ಪ್ರೇ ಮಾಡೇ ಮಾಡ್ತೀವಿ ಸರ್. ಅಂದ್ರೆ ಹೆವಿ ಡೋಸ್ ಮಾಡ್ಕೊಲ್ಲ ಸರ್, ಮೀಡಿಯಂ ಡೋಸ್ ಮಾಡ್ಕೊಂಡು ಹೊಡಿತಾ ಇರ್ತೀವಿ. ಹಂಗಾಗಿ ಈ ಸತಿ ನಾವು ಸುಮಾರು ವರ್ಷದಿಂದ ಬಳ್ಳಿ ಬೀನ್ಸ್ ಬೆಳ್ಕೊಂಡ್ಬಂದಿದ್ವಿ ಸರ್. ಒಂದು 4, 5, 6 ವರ್ಷದಿಂದ ಬೆಳ್ಕೊಂಡ್ಬಂದಿದ್ದೀವಿ. ನಾವು ತಮಿಳ್ನಾಡಿಗೆ ಹೋದಾಗ ಒಂದ್ಸತಿ ನಮಗೆ ಈ ಬೆಳ್ಳಿ ಬೀನ್ಸ್ ಅನ್ನೋದು ನಮಗೆ ಆಕ್ಚುಲಿ ಇದು ಅಷ್ಟು ಗೊತ್ತಿರಲಿಲ್ಲ ಸರ್. ನಾವು ತಮಿಳ್ನಾಡಿ ತರಕಾರಿ ಎಲ್ಲ ಬೆಳೆದಿದ್ದೆಲ್ಲ ನಾವು ಜಾಸ್ತಿ ತಮಿಳ್ನಾಡಿಗೆ ಕಳಿಸಿರೋದು ಸರ್. ದಾವಣಗೆರೆ ಮಾರ್ಕೆಟ್, ಈ ಕಡೆ ಎಲ್ಲ ದುರ್ಗಾ ಮಾರ್ಕೆಟ್ ಹಾಕಿ ಜಾಸ್ತಿ ಆದ ಮಾರ್ಕೆಟ್ ಎಲ್ಲ ತಮಿಳ್ನಾಡಿಗೆ ಕಳಿಸಿ ಸರ್. ಅಲ್ಲಿ ಅತಿ ಹೆಚ್ಚುವಾಗಿ ಬಳ್ಳಿ ಬೀನ್ಸ್ ಬೆಳಿತಾರೆ. ನಾವು ಹೋದಾಗ ಅಲ್ಲ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ನೋಡ್ಕೊಂಡ್ಬಂದು 1 ವರ್ಷ ಹಾಕಿದ್ವಿ ಸರ್. ಹಾಕಿ 1-2 ವರ್ಷ ನಮ್ಗೆ ಐಡಿಯಾ ಸಿಗ್ಲಿಲ್ಲ. ಇದು ಏನು ಇಷ್ಟಕ್ಕಂದ ಹಾಕ್ಬಿಟ್ಟಿದೀವಿ, ಹುಳ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ನಮಗೆ ಅದನ್ನ ಹೊಸ್ತಾಗಲ್ವಾ. ಆಮೇಲೆ ಆ ವರ್ಷದಿಂದ ಇಲ್ಲೇ ತನಕ ನೋಡ್ಕೊಂಡ್ರೆ ಈ ವರ್ಷ ನೋಡ್ಕೊಂಡ್ರೆ 90% ಉಳ್ಕ ಇಲ್ಲ ಸರ್. ಅವಾಗ ಅಲ್ಲಿ ನಾವು ಕ್ಲೀನ್ ಮಾಡಕ್ಕಾರೆ ಒಂದು 5-6 ಜನ ಲೇಬರ್ಸ್ ಇಟ್ಕೊಂಡು ಕ್ಲೀನ್ ಮಾಡ್ತಿದ್ವಿ. ಬಟ್ ಈ ವರ್ಷದಲ್ಲಿ ಏನಾಗಿದೆ ಅಂದ್ರೆ 1 2 3 ಉಳ್ಕ ಇಲ್ಲ ಸರ್. ಉಳ್ಕ ಇದ್ದು ಚೂರು ತೆಗೆದಾಕಿ ಹಂಗೆ ತುಂಬ ಕಳಿಸ್ತಾ ಇದೀವಿ. ಮತ್ತೆ ಈ ಬೀನ್ಸ್ ಮಾರ್ಕೆಟ್ ಚೆನ್ನಾಗಿ ಹಿಡಿಯುತ್ತೆ ಸರ್. ಇದು ಉಳ್ಕ ಇಲ್ದಂಗಿದ್ರೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಹಿಡಿಯುತ್ತದೆ ಸರ್. ಇದು ಈಗ ಏನ್ ಬಳ್ಳಿ ಬೀನ್ಸ್ ಇದೆಯಲ್ಲ, ಇದು ಯಾವ ತಳಿ ಬೀಜ ಸರ್? ಇದು ಸರ್ ಇದು ಟೊಕ್ಯುಟೋ ಕಂಪನಿ ಇದು ವಿಕ್ರಮ್ ಅನ್ನೋ ತಳಿ ಸರ್. ಇದು ವಿಕ್ರಮ್ ತಳಿ. ನಾವು ಈ ವರ್ಷನೇ ಫಸ್ಟ್ ಹಾಕಿರೋದು ಇದನ್ನ. ಮುಂಚೆ ಸಕಾಟ ಮತ್ತೆ ಶ್ರೇಯ ಇಂಥವ ಸುಮಾರು ಸೀಡ್ಸ್ ಎಲ್ಲ ಹಾಕಿದೀವಿ ಸರ್ ನಾವು ಮುಂಚೆ. ಬೀನ್ಸ್ ಇದು ಒಳ್ಳೆ ಬ್ರ್ಯಾಂಡ್ ನೇಮು ಟೊಕ್ಯುಟೋ ಅನ್ನೋದು ಅಂತ ಹೇಳಿ ನಮ್ಮ ಬ್ರದರ್ ಒಬ್ಬ ಹಿಂಗ್ ಸಜೆಸ್ಟ್ ಮಾಡ್ದ, ಅಣ್ಣ ಹಿಂಗ್ ತಗೊಂಡ್ಬರ್ತೀನಿ ಇದ್ 4 ಬೀಜ ಅಂತ. ಸರಿ ಆಯ್ತಪ್ಪ ಅಂತ ಹಾಕಿದೀವಿ ಸರ್. ಬಟ್ ನಮಗೆ ಸ್ಟಾರ್ಟ್ ಮಾಡಕಂದಾಗ ಇದೇನ್ ಬೀನ್ಸು ಇದೇನ್ ವೆರೈಟಿ ಚೆನ್ನಾಗಿಲ್ಲ ಅನ್ಸ್ತು. ಬಟ್ ಈ ಸ್ವಲ್ಪ ದಿನಮಾನ ಕಳೆದಂಗೆ ಸ್ವಲ್ಪ ಗಿಡನೂ ದೊಡ್ಡದಾದ್ಮೇಲೆ ಒಳ್ಳೆ ಇಳುವರಿ, ಒಳ್ಳೆ ಫ್ಲವರಿಂಗು ಒಳ್ಳೆ ಚೆನ್ನಾಗಿ ಸಿಗ್ತೈತೆ ಸರ್. ಏನ್ ಸಮಸ್ಯೆ ಇಲ್ಲ ಸರ್. ಈಗ ಏನಿಲ್ಲ ನಾವು ನೋಡ್ತಾ ಇದೀವಲ್ಲ ಈ ಒಂದು ಬಳ್ಳಿ ಬೀನ್ಸ್ ಸರ್. ಸುಮಾರು ಈಗ ಎಷ್ಟು ತಿಂಗಳದ ಬಳ್ಳಿ, ಈಗಾಗಲೇ ಎಷ್ಟು ಕಟಾವುಗಳನ್ನ ಮಾಡಿದಿರಿ ಸರ್? ಇದು 55 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಬಳ್ಳಿ. ಸರ್ 55 ದಿನ ಸ್ಟಾರ್ಟ್ ಆಗಿ ಇದು 3 ತಿಂಗಳ 90 ಡೇಸ್ ಆಗಿದೆ ಸರ್. ಇದು 90 ದಿನ ಆಗಿದೆ. ಇದು ನಾವು ಹೆಚ್ಚು ಕಮ್ಮಿ ಒಂದು 5 ರಿಂದ 6 ಕಟಾವ್ ಮಾಡಿದೀವಿ. ಈಗಾಗಲೇ 5 ರಿಂದ 6 ಕಟಾವ್ ಮಾಡಿದೀವಿ. ನೀವೇ ನೋಡ್ಬೋದು, ಇನ್ನು ಹೊಸ ಬಳ್ಳಿ ಇದ್ದಂಗೆ ಐತೆ ಸರ್. ಹೌದೌದು, ಬಳ್ಳಿ ಚೆನ್ನಾಗಿದೆ. ಬಳ್ಳಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ಸರಿಯಾಗಿ ನಾವು ಮೇಂಟೆನೆನ್ಸ್, ಗೊಬ್ಬರ, ಔಷಧಿ ಇಲ್ಲೇ ನೀವು ಹೆಚ್ಚು ನೋಡ್ಬೋದು. ಇಲ್ಲೇ ಹುಲ್ಲು ಇಲ್ಲ. ಯಾಕಂದ್ರೆ ಹುಲ್ಲಿದ್ರೆ ಏನಾಗುತ್ತೆ, ನಾವ್ ಏನ್ ಗೊಬ್ಬರ ಹಾಕಿದ್ರು ಆ ಹುಲ್ಲೇ ತಿನ್ಬಿಡುತ್ತೆ ಸರ್. ಯಾವತ್ತು ನೆಲ ಕ್ಲೀನ್ ಇರ್ಬೇಕು. ತಟ್ಟೆ ಕ್ಲೀನ್ ಇದ್ರೇನೆ ಊಟ ಮಾಡಕ್ ಸಾಧ್ಯ. ಹಾಗೆ ನೆಲ ಕ್ಲೀನ್ ಇದ್ರೆ ಮಾತ್ರ ಫಸ್ಲಿಗೆ ಅದಕ್ಕೆ ಸಿಗುವಂತ ಪೋಷಕಾಂಶಗಳು ಸಿಗುತ್ತೆ ಸರ್. ಆತರ ಈ ನಾವು ಯಾವ ತರ ಏನ್ ಕ್ಲೀನ್ ಮಾಡ್ತೀವೋ ಅದರಂತೆ ಬೆಳೆ ಬರುತ್ತೆ ಸರ್.
ಮಾಡದಷ್ಟು ನೀಡ್ ಭಿಕ್ಷೆ ಅನ್ನೋ ತರ ನಾವ್ ಎಷ್ಟು ಕ್ಲೀನ್ ಆಗಿ ವ್ಯವಸಾಯ, ಎಷ್ಟು ಅಚ್ಚುಕಟ್ಟಾಗಿ ಯಾವ ಟೈಮಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಮಾತ್ರನೇ ವ್ಯವಸಾಯ ಸರ್ ಇದು. ಹಾಗಾಗಿ ನಾವು ಟೈಮಿಂಗ್ ಸರ್ ಎಲ್ಲ ಮಾಡಿದ್ವಿ ಸರ್, ಎಲ್ಲ ಚೆನ್ನಾಗಿದೆ ಸರ್. ಸರ್ ಈಗ 4 ರಿಂದ 5 ಕಟಾವ್ ಏನು ಆಗಿದೆ ಅಂತ ಹೇಳಿದ್ರಲ್ಲ, ಸರ್ ಮೊದಲನೇ ಕಟಾವ್ನಿಗೆ ಎಷ್ಟು ಕಾಯಿ ಸಿಗುತ್ತೆ ಸರ್ ನಿಮಗೆ? ಸರ್ ಮೊದಲನೇ ಕಟಾವಿಗೆ ನಮಗೆ 12 ಚೀಲ ಸಿಕ್ಕಿತ್ತು ಸರ್. 12 ಚೀಲ ಸಿಕ್ಕಿತ್ತು. 60 ರೂಪಾಯಿ ರೇಟ್ ಆಯ್ತು ಸರ್. ಅಲ್ಲ ಸರ್, ಒಂದ್ ಚೀಲ ಎಷ್ಟು ಕೆಜಿ ಇರುತ್ತೆ ಸರ್? ಒಂದ್ ಚೀಲ ಒಂದು 75 ರಿಂದ 80 ಕೆಜಿ ಬರುತ್ತೆ ಸರ್. 75 ರಿಂದ 80 ಕೆಜಿ ತುಂಬಿದ್ರೆ ಸರ್ 1 ಕ್ವಿಂಟಲ್ ತನಕ ತುಂಬೋದು. ಬಟ್ ಏನಾಗುತ್ತೆ ಅಂದ್ರೆ ಇವು ಎಳೆ ಬೀನ್ಸ್ ಆದ್ರಿಂದ ಜಾಸ್ತಿ ಪ್ರೆಸ್ ಮಾಡಿದ್ರೆ ಒಳಗೆಲ್ಲ ಪುಡಿ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಕಾಯಿ. ಅದು ಇಲ್ಲಿಂದ ಇನ್ನೊಂದ್ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅವರು, ಸ್ವಲ್ಪ ಲೂಸ್ ಆಗಿದ್ರೆ ಗಾಳಿ ಆಡ್ಕೊಂತ ಇರ್ತವೆ. ಹಾಗಾಗಿ ನಾವು 70 ಕೆಜಿ 75 ಕೆಜಿ ತುಂಬ್ತೀವಿ ಸರ್, ಅಷ್ಟೇನೆ. ಅದಾದ್ಮೇಲೆ ಎರಡನೇ ಕಟಾವಿಗೆ ಎಷ್ಟು ಸಿಕ್ಕುತ್ತೆ? ಎರಡನೇ ಸತಿ ಸರ್ ಒಂದು 20 ಚೀಲ ಸಿಕ್ತು ಸರ್. ಅವಾಗ 65 ರೂಪಾಯಿ ರೇಟ್ ಆಯ್ತು. ಸ್ವಲ್ಪ ರೇಟ್ ಒಂದು ಕಟಾವಿಗೂ ಸ್ವಲ್ಪ ಜಂಪ್ ಆಗ್ತಾ ಹೋಗ್ತು ಸರ್. 65 ರೂಪಾಯಿ ಸಿಕ್ತು. ನೆಕ್ಸ್ಟ್ 3ನೇ ಕಟಾವ್ ಮಾಡಿದ್ವಿ. 3ನೇ ಕಟಾವಿಗೆ ಸ್ವಲ್ಪ ವೆದರ್ ಚೇಂಜ್ ಆಗಿ ಹೂವೆಲ್ಲ ಡ್ರಾಪ್ ಆಗಿ ಏನಾಯ್ತು, ಒಂದ್ 12 ಚೀಲ ಅಷ್ಟೇ ಸಿಕ್ಕಿದ್ದು ಸರ್. 12 ಚೀಲ ಸಿಕ್ತು. 70 ರೂಪಾಯಿ ರೇಟ್ ಆಯ್ತು ಸರ್. 70 ರೂಪಾಯಿ ರೇಟ್ ಆಯ್ತು. ನೆಕ್ಸ್ಟ್ 4ನೇ ಕಟಾವಿಗಲೆ ಸ್ವಲ್ಪ ಕಾಯಿ ಜಾಸ್ತಿ, ಸ್ವಲ್ಪ ವೆದರ್ ಚೇಂಜ್ ಆಯ್ತು, ಕಾಯಿ ಚೆನ್ನಾಗಿ ಸಿಕ್ತು, ರೇಟ್ ಎಲ್ಲ ಸ್ವಲ್ಪ ಡೌನ್ ಆಯ್ತು. ನೆಕ್ಸ್ಟ್ 60 ರೂಪಾಯಿ ಮಾರಿದ್ವಿ, 55 ರೂಪಾಯಿ ಮಾರಿದ್ವಿ ಸರ್. ಮೊನ್ನೆ ಒಂದ್ ಬಟ 20 ಚೀಲ ಆಗಿದ್ವಿ ಸರ್. 20 ಚೀಲದಲ್ಲಿ 20 ಚೀಲಕ್ಕೆ ಬರೀ ರೇಟ್ ಸಿಕ್ಕಿದ್ದೆ 45 ರೂಪಾಯಿ ರೇಟ್ ಸಿಕ್ತು ಸರ್. ಈಗ ನಿನ್ನೆ ಒಂದ್ ಬೇಡ್ ಕಟಾವ್ ಮಾಡಿದ್ವಿ, ಅದು 35 ರೂಪಾಯಿ ರೇಟ್ ಸಿಕ್ತು ಸರ್. ಹಿಂಗೆ ಹೋಗ್ತಾ ಕಮ್ಮಿನೇ ಆಗ್ತೈತೆ ಸರ್. ಯಾಕಂದ್ರೆ ಲೋಕಲ್ ಮಾರ್ಕೆಟ್ ಗಳಲ್ಲಿ ಎಲ್ಲ ಕಾಯಿ ಎಲ್ಲ ಸ್ಟಾರ್ಟ್ ಆಗಿದ್ರಿಂದ ಸ್ವಲ್ಪ ಬೇಡಿಕೆ ಕಮ್ಮಿ ಆಗಿದೆ ಇದಕ್ಕೆ. ಪರವಾಗಿಲ್ಲ ಸರ್, 40 ರೂಪಾಯಿ 45 ರೂಪಾಯಿ ಸಿಕ್ಕರು ಏನ್ ಲಾಸ್ ಆಗಲ್ಲ. ಬಟ್ ಈಲ್ಡಿಂಗ್ ಬರ್ಬೇಕು, ಹುಳ ಬಾಧೆ ಏನು ಇಲ್ದಂಗ್ ಕಂಟ್ರೋಲ್ ಆಗಿದ್ರೆ ಏನ್ ಸಮಸ್ಯೆ ಇಲ್ಲ ಸರ್. ಸರ್ ಈಗ ಏನ್ ಇಲ್ಲಿ 1.5 ಎಕರೆ ಇದನ್ನ ಬಳ್ಳಿ ಬೀನ್ಸ್ ಐತಲ್ಲ ಈಗ ಇಲ್ಲಿವರೆಗೂ ಇದು ಖರ್ಚು ಅಂತ ಎಷ್ಟು ಬಂದಿರ್ಬೋದು ಸರ್ ಅಂದಾಜು? ಸರ್ ನಮ್ದು ಇಲ್ಲಿವರೆಗೂ ಖರ್ಚು ಅಂದ್ರೆ ಈ ತಂತಿ ಗೂಟ ಇವು ಮುಂಚೆ ನಮ್ಮ ಟೊಮೆಟೊ ಹಾಕಿದ್ದು ಇದ್ದು ಸರ್, ಈ ಫೋಲ್ ಎಲ್ಲ. ಹಾಗಾಗಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಕಮ್ಮಿ. ನಾವು ಲೇಬರ್ಸ್, ಗೊಬ್ಬರ, ಔಷಧಿ ಅನ್ನೋದಕ್ಕೆ 1,25,000 ರಿಂದ 30,000 ಇಲ್ಲಿಗಾಲಿ ಖರ್ಚು ಬಂದಿದೆ ಸರ್. 1.5 ಎಕರೆ ಬಂದಿದೆ ಸರ್. ಅದು ಇದು ಗೂಟ ಅದೆಲ್ಲ ಹೊಸ ಸಿಸ್ಟಮ್ ಮಾಡ್ಬೇಕು ಅಂದಿದ್ರೆ 1 2 ಲಕ್ಷ ಅಂತ ಹೋಗ್ತಿದ್ವಿ ಸರ್ ಇಲ್ಲೇ ತನಕ. ಅಂದ್ರೆ ಕೂಲಿ ನಾಲಿ ಎಲ್ಲ ಸೇರ್ತಾ ಅಷ್ಟು ಖರ್ಚಾಗಿದೆ ಸರ್. ಈಗ ಕೂಲಿನಲ್ಲಿ ಎಲ್ಲ ಸೇರ್ತಾನೆ ಅಷ್ಟು ಖರ್ಚಾಗಿದೆ ಇಲ್ಲೇ ತನಕ ಪ್ರೆಸೆಂಟ್ ಇಷ್ಟು ಖರ್ಚಾಗಿದೆ ಸರ್. ಈಗ ನೀವೇನೀಗ ಒಂದು 4 ರಿಂದ 5 ಕಟಾವು ಮಾಡಿದ್ರಲ್ಲ, ಆ ಒಂದು ಕಟಾವಲ್ಲಿ ನಿಮಗೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಸರ್? ಸರ್ ಇಲ್ಲಿ ತನಕ ನಮ್ದೊಂದು 4 ಲಕ್ಷ ಆಗಿದೆ ಸರ್. ಈಗ ಪ್ರೆಸೆಂಟ್ ಗೆ 4 ಲಕ್ಷ ರೂಪಾಯಿ. ಇವತ್ತು ಅರ್ಧ ಕಾಯಿ ಬಿಟ್ಕೊಂಡು ಸರ್ ಇವತ್ತಿನ ಬಿಟ್ಟು ಒಂದ್ 4 ಲಕ್ಷ ಆಗಿದೆ ಸರ್. 380 4 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಸರ್. ನಾವ್ ಇಷ್ಟೇ ಅಂತ ಹೇಳಕ್ ಆಗಲ್ಲ ಸರ್. ಸ್ವಲ್ಪ ಏನು ಅಮೌಂಟ್ ಇನ್ನು ಬಂದಿಲ್ಲ, ಟೋಟಲ್ ಮಾಡಿಲ್ಲ ನಾವು. ಒಂದೇ ಸತಿ ಎಲ್ಲ ಪೇಮೆಂಟ್ ಆಗ್ತಾರೆ, ನಮ್ಗೆ ಅಷ್ಟು ಗೊತ್ತಾಗಲ್ಲ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಸರ್. ಅದರಲ್ಲಿ 1.5 ಲಕ್ಷ ಖರ್ಚಾಗಿದೆ. ಮತ್ತೆ ಹೆಚ್ಚಾಗಿ ನಾವು ಈ ಅಡಿಕೆ ಗಿಡ ಚೆನ್ನಾಗಿ ಬರ್ಲಿ, ತರಕಾರಿ ಹಾಕಿದ್ರೆ ಅಡಿಕೆ ಗಿಡ ಚೆನ್ನಾಗ್ ಬರ್ತಾವ ಅನ್ನೋ ಒಂದು ಪರ್ಪಸ್ಗೆ ನಾವು ಸ್ವಲ್ಪ ಇನ್ನೊಂದ್ ವರ್ಷ ಆಗೋ ತನಕ ಸ್ವಲ್ಪ ಕಷ್ಟಪಟ್ಟು ಮಾಡ್ತೀವಿ ಸರ್. ತೋಟ ಎಲ್ಲ ಬಂದ್ಮೇಲೆ ಮಾಡಕ್ ಹೋಗಲ್ಲ ಸರ್. ಇದೇನೇ ಆಗ್ಲಿ, ಎಷ್ಟೇ ಬರ್ಲಿ, ಅಡಿಕೆ ಗಿಡ ಗೊಬ್ಬರ ಹಾಕ್ತಿವಿ, ಔಷಧಿ ಬೀಳುತ್ತೆ, ಗೊಬ್ಬರ ಚೆನ್ನಾಗುತ್ತೆ, ಅಡಿಕೆ ಗಿಡ ಚೆನ್ನಾಗುತ್ತೆ. ಪರ್ಪಸ್ಗೋಸ್ಕರ ನಾವು ಈ ತರಕಾರಿ ಬೆಳಿತೇವೆ. ಓಕೆ, ಈಗ 4 ರಿಂದ 5 ಕಟಾವ್ ಆಗೈತೆ. ಈಗ ಆಲ್ರೆಡಿ 4 ಲಕ್ಷದ ಹತ್ರಕ್ಕೆ ಕಲೆಕ್ಷನ್ ಆಗಿದೆ. ಹೌದು ಸರ್. ಪ್ಲಸ್ ನೀವು ಇನ್ನು ಮುಂದೆ ಇದರಲ್ಲಿ ಇನ್ನು ಎಷ್ಟು ಕಟಾವ್ ಮಾಡ್ಬೋದು ಸರ್ ಇದ್ರಾಗ? ಸರ್ ಇನ್ನು ಈಗೆಲ್ಲ ಬಳ್ಳಿ ಎಲ್ಲ ನೀವು ನೋಡ್ತಿರ್ಬೋದು, ಚಿಗುರು ಆಗ್ತೈತೆ ಸರ್ ಇದು. ಈ ನೆಕ್ಸ್ಟ್ ಬೀಡು ಒಂದು 15 ಚೀಲ ಸಿಗಬಹುದು ಸರ್. 4 ದಿನ ಬಿಟ್ರೆ, ಈ 4 ದಿನ ಬಿಟ್ರೆ ಇನ್ನು 15 ಚೀಲ ಸಿಗಬಹುದು. ಅದಾದ್ಮೇಲೆ ಮತ್ತೊಂದು 10-12 ದಿನ ಕಾಯಿ ಸಿಗಲ್ಲ ಸರ್. ಯಾಕಂದ್ರೆ ಅದೆಲ್ಲ ಚಿಗುರಿ ಫ್ಲವರಿಂಗ್ ಆಗಿ ಈಚಾಗಿ ಕಾಯಿ ಆಗ್ಬೇಕು ಸರ್. ನಾವಾಗ ಮತ್ತೆ ಗೊಬ್ಬರ ಔಷಧಿ ಅದನ್ನೆಲ್ಲ ಕೊಟ್ಟು ಅದಕ್ಕೊಂದ್ ಸ್ವಲ್ಪ ತಾಕತ್ ಮಾಡಿದ್ರೆ ಮತ್ತೆ ನಮಗೆ ಸಿಗುತ್ತೆ ಸರ್. ಮತ್ತೊಂದು 5-6 ಬಿಡು ಅರಿಬಹುದು, ಏನ್ ಸಮಸ್ಯೆ ಇಲ್ಲ ಸರ್. ಅದಾದ್ಮೇಲೆ ನೀವೇನು ಒಂದೊಂದ್ ಸಲ ಕಟಾವ್ ಮಾಡ್ತಿರಲ್ಲ, ಹೌದು ಸರ್, ಎಷ್ಟು ಕಟಾವಿಗೊಮ್ಮೆ ಗೊಬ್ಬರಗಳನ್ನ ಕೊಡ್ತೀರಿ ನೀವು? ಸರ್ ನಾವು 2 ಸತಿ ಕಟಾವ್ ಮಾಡಿದ್ರೆ ಒಂದ್ ಸತಿ ಗೊಬ್ಬರ ಕೊಡ್ತೀವಿ. ಏನೇನ್ ಗೊಬ್ಬರ ಕೊಡ್ತೀರಿ ಸರ್? ಅದೇ DAP ಹಾಕಿದ್ವಿ ಅಂದ್ರೆ ಫಸ್ಟ್ ಗೆ, ಆಮೇಲೆ 10-20 ಹಾಕಿದ್ವಿ. ಆಮೇಲೆ ಒಂದ್ಸತಿ ಮಾದನ್ ಕಂಪನಿ 19, 28, 24, 24 ಹಾಕಿದ್ವಿ. ಒಂದ್ಸತಿ CN ಮತ್ತೆ 20-20 ಒಂದ್ಸತಿ ಹಾಕಿದ್ವಿ. ಮೊನ್ನೆ 10-20 ಹಾಕಿದ್ವಿ. ಅಂದ್ರೆ ಎಲ್ಲ ಮಿಕ್ಸ್ ಮಾಡಕಲ್ಲ ಸರ್? ಇಲ್ಲ ಸರ್, ಒಂದ್ 2-3 ಸತಿ ಮಿಕ್ಸ್ ಮಾಡಿ ಹಾಕಿದ್ವಿ. ಯಾಕಂದ್ರೆ ವೆದರ್ ಮೇಲೆ ಡಿಪೆಂಡ್ ಸರ್. ಕೆಲವು ಗೊಬ್ಬರದಲ್ಲಿ ಏನಾಗಿರುತ್ತೆ, ಎಲ್ಲಾ ಕಂಟೆಂಟ್ ಇರುತ್ತೆ ಸರ್. ನಾವ್ ಅಂತ ಗೊಬ್ಬರದಿಂದ ಮಿಕ್ಸ್ ಮಾಡಲ್ಲ ಸರ್. ಕೆಲವೊಂದು ಗೊಬ್ಬರದಲ್ಲಿ ಆ ಕಂಟೆಂಟ್ ಇಲ್ಲ ಅಂದ್ರೆ, ಈಗ ಪೊಟಾಶ್ ಇರಲ್ಲ, CN ಇರಲ್ಲ, ಯೂರಿಯಾ ಇರಲ್ಲ, ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಮಿಕ್ಸ್ ಮಾಡಿ ಹಾಕ್ತಿವಿ ಸರ್. ನಾವು ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ. ಈಗ ಪ್ರೆಸೆಂಟ್ ಹಾಕ್ಬೇಕು ಗೊಬ್ಬರನ. ಈಗ ಅರ್ದಿದೀವಿ, ಕೆತ್ತಿದೀವಿ. ನೆಕ್ಸ್ಟ್ ಬೆಳೆ ಕಟಾವ್ ಮಾಡ್ಬೇಕು ಅಂದ್ರೆ ನಾವು ಹಾಕಿದ್ರೇನೆ ಅದು ಕಟಾವ್ ಆಗತ್ತೆ ಸರ್. ಸರ್ ಈಗ ಮುಂದೆ ಇನ್ನು ನೀವು ಎಷ್ಟು ಕಟಾವ್ ಮಾಡ್ಬೋದು ಅಂದಾಜು? ಸರ್ ಇನ್ನೂ ಒಂದು 6-7 ಪಟ್ ಅಂತೂ ಮಾಡ್ಬೋದು. ಕಮ್ಮಿ ಅಂದ್ರೆ ಒಂದು 6-7 ಪಟ್ ಮಾಡ್ಬೋದು ಸರ್. ಏನ್ ಸಮಸ್ಯೆ ಇಲ್ಲ. ಕಮ್ಮಿ ಅಂದ್ರೂ 6-7 ಪಟ್ ಮಾಡ್ತೀವಿ ಸರ್. ಈಗ 1.5 ಎಕರೆಗೆ
ಆವರೇಜು ಮುಂದೆ ಕಟಾವಿರೋದು ಈಗ ಆಲ್ರೆಡಿ ಹಿಂದೆ ಕಟಾವಾಗಿರೋದು ಎಲ್ಲ ಸೇರಿದರೆ ನೀವೊಂದು ಈ 1 ಇಯರ್ನಾಗೆ ಎಷ್ಟು ಇದು ಮಾಡ್ದಂಗೆ ಆಗುತ್ತೆ? ಇನ್ಕಮ್ ಮಾಡ್ದಂಗೆ ಆಗುತ್ತೆ. ಅದೇ ಇಲ್ಲಿಗೆ ಒಂದು 4 ಲಕ್ಷ ಬಂದಿದೆ ಅಂದೇಳಿ ಸರ್, ಅದ್ರ 1.5 ಲಕ್ಷ ಖರ್ಚಾಗಿದೆ. ಈ ಕೊನೆ ತನಕ ನಾವು ಹೊರೆಯತಿಗೆ 1-2 ಲಕ್ಷ ಖರ್ಚಾಗ್ಬೋದು. ಈಗಿನ ಪ್ರೆಸೆಂಟ್ ರೇಟಿಗೂ ಈಗಿರೋ ವಾತಾವರಣಕ್ಕೂ ಏನಿಲ್ಲ ಅಂದ್ರೆ ಇನ್ನು 1-1.5 ಲಕ್ಷ ಅಂತ ಆಗುತ್ತೆ ಸರ್. ಖರ್ಚು ಎಲ್ಲ ತೆಗೆದು ಒಂದು 3-3.5 ಲಕ್ಷ ಸಿಗ್ಬೋದು, 3 ಲಕ್ಷ ಅಂತ ಸಿಗ್ಬೋದು ನಮ್ಮ ಕೈಲಿ. 3-3.5 ಲಕ್ಷ 3-3.5 ಲಕ್ಷ ಅಂತ ಸಿಗುತ್ತೆ ಸರ್. ಖರ್ಚು ತೆಗೆದು 3 ಲಕ್ಷ ಅಂತ ಸಿಗುತ್ತೆ ಸರ್, ಸಮಸ್ಯೆ ಇಲ್ಲ. ಈ ವೆದರ್ ಮೇಲೆ ಡಿಪೆಂಡ್ ಸರ್ ಅದು. ಸ್ವಲ್ಪ ವೆದರ್ ಚೆನ್ನಾಗಿತ್ತು ಅಂದ್ರೆ ಸಿಗುತ್ತೆ, ಏನು ಸಮಸ್ಯೆ ಇಲ್ಲ. ಸರ್ ಈಗ ಕೊನೆಯದಾಗಿ ಹೊಸದಾಗಿ ಯಾರಾದ್ರೂ ಬಳ್ಳಿ ಬೀನ್ಸ್ ಬೆಳಿಬೇಕು ಅನ್ನೋಂಥವ್ರಿಗೆ ನಿಮ್ಮ ಕಡೆಯಿಂದ ಏನೊಂದು ಸಂದೇಶ ಹೇಳಕ್ ಇಷ್ಟಪಡ್ತೀರಿ? ಸರ್, ಇದು ಬಳ್ಳಿ ಬೀನ್ಸು ಬೆಳೆಯೋದ್ರಿಂದ ಏನು ಸಮಸ್ಯೆ ಇಲ್ಲ, ಬೆಳಿಬೋದು. ಬಟ್ ಇದು ಏನು ಅಂದ್ರೆ ಲೇಬರ್ಸು 4 ದಿನಕ್ಕೆ ಒಂದೊಂದ್ಸತಿ ಅರಿಬೇಕು ಇದನ್ನ. ದಪ್ಪ ಆದ್ರೆ ಯಾರು ತಗೊಳಲ್ಲ. ಲೇಬರ್ಸು ಜಾಸ್ತಿ ಇರಬೇಕು, ಮತ್ತೆ ಕ್ಲೀನರ್ ಸಿಸ್ಟಮೆಟಿಕ್ ಇರಬೇಕು. ನೀವು ನೋಡ್ಬೋದು, ನಾವು ಮೇಲೆಲ್ಲ ಕ್ಲೀನರ್ ಶೆಡ್ ಹಾಕಿದೀವಿ ನಾವು. ಅದನ್ನ ಯಾಕೆ ಹಾಕಿದೀವಿ, ಇದು ಕಾಯಿ ನೆಂದ್ರೇನೆ ಅಲ್ಲಿಗೆ ಹೋಗೋದಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ. ಹಂಗಾಗಿ ಯಾರೇ ರೈತರು ಬೆಳಿಲಿ, ಎಲ್ಲಾ ರೈತರು ಬೆಳಿಬೇಕು, ಎಲ್ಲಾ ರೈತರು ಮಾರ್ಕೆಟಿಂಗ್ ಮಾಡ್ಬೇಕು ಸರ್. ಆ ಮಾರ್ಕೆಟಿಂಗ್ ಮಾಡೋದು ತುಂಬಾ ಮುಖ್ಯ. ಬೆಳೆಯೋದು ಎಲ್ಲರೂ ಬೆಳಿತಾರೆ, ಬಟ್ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬ ರೈತಗೂ ನಾನು ಅದನ್ನೇ ಹೇಳೋದು, ಎಲ್ಲಾ ಬೆಳಿತೀವಿ ಅಂದ್ಮೇಲೆ ಅದಕ್ಕೆ ಕ್ಲೀನ್ ಆಗಿ ಮಾರ್ಕೆಟಿಂಗ್ ಮಾಡೋಂತ ವ್ಯವಸ್ಥೆ ನಮಗೆ ಇರಬೇಕು. ಎಲ್ಲಾರು ರೈತರು ಬೆಳೆದಾದ್ಮೇಲೆ ಈ ಬೀನ್ಸ್ ಬೆಳೆದ್ರಿಂದ ಏನ್ ಸಮಸ್ಯೆ ಇಲ್ಲ ಸರ್. 4-5 ದಿನ, ವಾರಕ್ಕೆ 2 ಸತಿ ಹರಿತೀವಿ, ರೇಟ್ ಚೆನ್ನಾಗಿದ್ರೆ ವಾರಕ್ಕೆ 2 ಸತಿ ದುಡ್ಡು ಕಾಣ್ತೀವಿ ಸರ್ ನಾವು. ಈ ಬೇರೆ ಬೆಳೆಗಳಂಗೆ ಈ ಬದನೆಕಾಯಿ ಆದ್ರೆ ವಾರಕ್ಕೆ 1 ಪಟ್ ಹರಿತೀವಿ ನಾವು, ಸ್ವಲ್ಪ ಸೈಜ್ ಮಾಡ್ಕೊಂಡು ಹರಿತೀವಿ. ಕೋಸ್ ಅಂದ್ರೆ ಒಂದೇ ಸತಿ ಕಟ್ ಮಾಡ್ತಾರೆ, ಅದು ಒಂದೇ ಸತಿ ದುಡ್ಡು ಬರುತ್ತೆ. ಬಟ್ ಇದು ರೇಟ್ 50 ರೂಪಾಯಿ 60 ರೂಪಾಯಿ ವಾರಕ್ಕೆ 2 ಪಟ್ ದುಡ್ಡು ನೋಡ್ಬೋದು. ಅಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಇದು ಗೊಬ್ಬರ ಔಷಧಿ ಹೊಡ್ಕೊಂತಾನೆ ಇರಬೇಕು. ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಹಂಗ್ ಮಾಡ್ಬೋದು, ಚೆನ್ನಾಗಿ ಇಳುವರಿ ಬರುತ್ತೆ ಸರ್, ಏನ್ ಸಮಸ್ಯೆ ಇಲ್ಲ. ಮಾಡ್ಬೋದು, ಎಲ್ಲ ಪ್ರತಿಯೊಬ್ಬ ರೈತರನ್ನು ಮಾಡ್ಬೋದು. ಏನಂತ ಹೆವಿ ಕೆಲಸ ಏನಿರಲ್ಲ ಸರ್. ಮಾಡ್ಬೇಕು ಅಂತದಿದ್ರೆ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ಓಕೆ ಸರ್, ಇಷ್ಟ ತನಕ ನಿಮ್ಮ ಸಮಯನ ಫ್ರೀ ಮಾಡ್ಕೊಂಡು ನಮ್ಗೆ ಒಂದು ಒಳ್ಳೆ ಮಾಹಿತಿ ನೀಡಿದ್ರಿ ಅನ್ಕೊಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.